ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ನಿಮಗೆ ಬರಬೇಕಂತ ಹೇಳಿದ್ರೆ ಈ 5 ದಾಖಲಾತಿಗಳು ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಹಾಗೆ ಈ 5 ದಾಖಲಾತಿಗಳು ಪರ್ಫೆಕ್ಟ್ ಆಗಿರಬೇಕಾಗತ್ತೆ. ಹಾಗಿದ್ರೆ ಯಾವ 5 ದಾಖಲಾತಿಗಳನ್ನು ನಾವೀಗ ಪರ್ಫೆಕ್ಟ್ ಆಗಿ ರೆಡಿ ಮಾಡಿ ಇಟ್ಕೊಳ್ಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸ್ನೇಹಿತರೆ, ಸಾಕಷ್ಟು ಜನರು ನನ್ನ ವಿಡಿಯೋ ನೋಡಿ ಹಾಗೆ ಹೋಗ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಡಿ.ಕೆ. ಶಿವಕುಮಾರ್ ಅವರು CM ಆದ ನಂತರದಲ್ಲಿ ಒಂದಾದ್ಮೇಲೆ ಒಂದು ಚೇಂಜಸ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆದು ಕೂಡ ಒಂದಿಷ್ಟು ಬದಲಾವಣೆಯನ್ನು ತಂದಿದ್ದಾರೆ. ಸಾಕಷ್ಟು ಜನರು ಡೆತ್ ಆಗಿದ್ರು ಕೂಡ ಅವರ ಅಕೌಂಟಿಗೆ ಹಣ ಜಮಾ ಆಗ್ತಾ ಇದೆ. ಹಾಗೆ ಇನ್ಕಮ್ ಟ್ಯಾಕ್ಸು GST ಕಟ್ತಾ ಇದ್ರು ಕೂಡ ಅಂಥವರಿಗೆ ಹಣ ಜಮಾ ಆಗ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಪ್ರತಿ ತಿಂಗಳು ಪಡ್ಕೊಳ್ತಾ ಇದ್ದಾರೆ. ಸೊ ಸಾಕಷ್ಟು ಅನುಕೂಲ ಇದೆ ಅವರಿಗೆ. ಆದರೂ ಕೂಡ ಈ ಒಂದು ಯೋಜನೆಯ ಅಡಿಯಲ್ಲಿ ಪ್ರತಿ ತಿಂಗಳು 2,000 ರೂಪಾಯಿನ ಪಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಈಗಾಗಲೇ ಸಮೀಕ್ಷೆನ ಮಾಡಿ ಅದರಲ್ಲಿ ಒಂದಿಷ್ಟು ರಿಪೋರ್ಟ್ಗಳನ್ನು ಸ್ವತಃ ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನಿಗೆ ಹೋಗಿ ತಲುಪಿದೆ. ಅದರಲ್ಲಿ ಎಷ್ಟು ಜನರು ಫ್ರಾಡ್ ಮಾಡ್ತಾ ಇದ್ದಾರೆ, ಹಾಗೆ ಇನ್ನೆಷ್ಟು ಜನರು ಈಗಾಗಲೇ ಸರ್ಕಾರಕ್ಕೆ 10 ಅಕೌಂಟ್ಗಳನ್ನು ಕೊಟ್ಟು ಆ ಅಕೌಂಟ್ಗಳಿಗೆ ಹಣನ ಪಡ್ಕೊಳ್ತಾ ಇದ್ದಾರೆ. ಅದೆಲ್ಲದರ ಲೀಸ್ಟು ಈಗಾಗಲೇ ಟೇಬಲ್ಗೆ ಹೋಗಿ ತಲುಪಿದೆ ಸ್ನೇಹಿತರೆ. ಹೌದು, ಸಾಕಷ್ಟು ಜನರು 10 ರಿಂದ 12 ಅಕೌಂಟ್ಗಳನ್ನು ಕೊಟ್ಟು ಒಬ್ಬರೇ ಆಗಿರ್ತಾರೆ. ಆ ಒಂದು ವ್ಯಕ್ತಿ ಬೇರೆ ಯಾರು ಅಲ್ಲ, ಒಬ್ಬ ವ್ಯಕ್ತಿ 10 ರಿಂದ 12 ಅಕೌಂಟ್ನ ಕೊಟ್ಟು ಆ ಒಂದು ಅಕೌಂಟ್ಗಳಿಗೆ ಹಣ ಜಮಾ ಮಾಡಿಸ್ಕೊಳ್ತಾ ಇದ್ದಾರೆ. ಅದು ಕೂಡ ಲೀಗಲ್ ಆಗಿ, ಅದು ಕೂಡ ಸರ್ಕಾರಕ್ಕೆ ಇದುವರೆಗೂ ಗೊತ್ತೇ ಇಲ್ಲ. ಹೌದು ಸ್ನೇಹಿತರೆ, ಸರ್ಕಾರಕ್ಕೆ ಇನ್ನೂ ಕೂಡ ಗೊತ್ತಿರಲಿಲ್ಲ. ಆದರೆ ಈಗ ಅದೆಲ್ಲದನ್ನ ಕೂಡ ಚೆಕ್ ಮಾಡಿ ಅದರಲ್ಲಿ ಯಾರ್ಯಾರು ಈ ರೀತಿಯಾಗಿ ಫ್ರಾಡ್ ಮಾಡಿದರೋ, ಫೇಕ್ ಡಾಕ್ಯುಮೆಂಟ್ಸ್ನ ಕೊಟ್ಟು ಪುನಃ ಮತ್ತೆ ಆ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಿದರೋ ಅವರೆಲ್ಲರನ್ನೂ ಕೂಡ ಹೊರಗಿಡ್ತಾ ಇದ್ದಾರೆ. ಅದರ ಜೊತೆಗೇನೆ ಯಾರ್ಯಾರು ತಪ್ಪು ಮಾಡಿಲ್ವೋ ಅಂಥವರಿಗೂ ಕೂಡ ಈಗ ಪನಿಷ್ಮೆಂಟ್ ಶುರುವಾಗಿದೆ. ಸೊ ಈ ಒಂದು ಪನಿಷ್ಮೆಂಟ್ ಏನಂತ ಹೇಳಿದ್ರೆ ಮತ್ತೆ ವೆರಿಫಿಕೇಶನ್ ಮಾಡುವುದು ಡಾಕ್ಯುಮೆಂಟ್ಸ್ಗಳನ್ನು. ಈಗಾಗಲೇ ನಾವು ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಿ ಈಗ ಹಣ ಜಮಾ ಆದರೆ 31ನೇ ಕಂತಿನ ಹಣ. ಇಷ್ಟು ತನಕ ಈ ಒಂದು ಹಣ ಸರಿಯಾಗಿ ನಿಮ್ಮ ಅಕೌಂಟಿಗೆ ಹಣ ಜಮಾ ಆಗ್ತಾ ಇತ್ತು. ಆದರೆ ಇನ್ನು ಮುಂದೆ ನಿಮಗೆ ಹಣ ಜಮಾ ಆಗ್ಬೇಕಂತ ಹೇಳಿದ್ರೆ ಈ 5 ದಾಖಲಾತಿಗಳು ಪರ್ಫೆಕ್ಟ್ ಆಗಿರಲೇಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮಗೆ 1 ರೂಪಾಯಿ ಹಣ ಕೂಡ ಜಮಾ ಆಗೋದಿಲ್ಲ. ಇದುವರೆಗೂ ಹಣ ಜಮಾ ಆಗ್ತಾ ಇತ್ತು, ಓಕೆ. ಆದರೆ ಇನ್ನು ಮುಂದೆ ಹಣ ಜಮಾ ಆಗ್ಬೇಕಂತ ಹೇಳಿದ್ರೆ ಈ ದಾಖಲಾತಿಗಳು ಪರ್ಫೆಕ್ಟ್ ಆಗಿರಬೇಕು. ಹಾಗಿದ್ರೆ ತಡ ಮಾಡೋದು ಬೇಡ. ಯಾವ ದಾಖಲಾತಿಗಳು ಅಂತ 1 by 1 ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ. ಇವಾಗ ಸ್ನೇಹಿತರೆ, ಮೊದಲನೇದಾಗಿ ನಿಮ್ಮ ರೇಷನ್ ಕಾರ್ಡ್ಗಳನ್ನು ತಿದ್ದುಪಡಿ ಮಾಡಿಸಿರ್ಬೇಕು. ಸೊ ತಿದ್ದುಪಡಿ ಅಂತ ಹೇಳಿದ್ರೆ ಇದುವರೆಗೂ ಯಾರು ಮನೆಯ ಯಜಮಾನಿ ಆಗಿರ್ತಾರೋ ಆ ಒಂದು ಯಜಮಾನಿ ಡೆತ್ ಆಗಿದ್ರೆ ನೆಕ್ಸ್ಟ್ ಯಜಮಾನಿ ಯಾರೋ ಆ ಒಂದು ಯಜಮಾನಿ ಹೆಸರಲ್ಲಿ ನಿಮ್ಮ ರೇಷನ್ ಕಾರ್ಡು ಚೇಂಜಸ್ನ ಮಾಡ್ಕೊಂಡಿರ್ಬೇಕಾಗತ್ತೆ. ಹೌದು ಸ್ನೇಹಿತರೆ, ನಿಮ್ಮ ರೇಷನ್ ಕಾರ್ಡು ಅಪ್ಡೇಟ್ ಆಗಿರ್ಬೇಕಾಗತ್ತೆ. ಕುಟುಂಬದ ಯಜಮಾನಿ ಡೆತ್ ಆಗಿದ್ರೂ ಕೂಡ ಆ ಒಂದು ವ್ಯಕ್ತಿಯ ಹೆಸರಲ್ಲೇ ರೇಷನ್ನ ಪಡ್ಕೊಳ್ಳೋದಾಗಿರಲಿ ಅಥವಾ ಆ ಒಂದು ವ್ಯಕ್ತಿಯ ಹೆಸರಲ್ಲೇ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣನ ಪಡ್ಕೊಳ್ಳೋದಾಗಿರಲಿ, ಈ ರೀತಿ ಮಾಡೋ ಹಾಗಿಲ್ಲ ಸ್ನೇಹಿತರೆ. ಆ ಒಂದು ವ್ಯಕ್ತಿ ಡೆತ್ ಆಗಿದ್ರೂ ಕೂಡ ಅವರ ಅಕೌಂಟಿಗೆ ಪ್ರತಿ ತಿಂಗಳು ಹಣ ಜಮಾ ಆಗ್ತಾ ಇದೆ. ಸೊ ಇದನ್ನ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ಈಗಾಗಲೇ ಡೆತ್ ಸರ್ಟಿಫಿಕೇಟ್ ಇರುತ್ತಲ್ಲ, ಆ ಒಂದು ಡೆತ್ ಸರ್ಟಿಫಿಕೇಟ್ನ ಆಧಾರದ ಮೇಲೆ ಪ್ರತಿ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಚೆಕ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಈಗಾಗಲೇ ಆ ಒಂದು ವ್ಯಕ್ತಿ ಡೆತ್ ಆಗಿದ್ರೂ ಕೂಡ ಅವರ ಹಣ ಪಡ್ಕೊಳ್ತಾ ಇದ್ರೆ ಅದೆಲ್ಲದನ್ನು ಕೂಡ ಬ್ಲಾಕ್ ಮಾಡ್ತಾರೆ. ಒಂದು ಕಡೆಯಿಂದ ಬ್ಲಾಕ್ ಮಾಡ್ತಾ ಬರ್ತಾ ಇದ್ದಾರೆ ಈಗಾಗಲೇ. ಸೊ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಈಗಲೇ ಸರಿ ಮಾಡಿಕೊಳ್ಳಿ. ನಿಮ್ಮ ಹತ್ತಿರದ ಗ್ರಾಮ 1 ಕೇಂದ್ರ ಆಗಿರ್ಬೋದು, ಹಾಗೆ ಬಾಪೂಜಿ ಸೇವಾ ಕೇಂದ್ರ ಆಗಿರ್ಬೋದು, ಬೆಂಗಳೂರು 1 ಆಗಿರ್ಬೋದು, ಈ ರೀತಿ ಕೇಂದ್ರಗಳಲ್ಲಿ
ನಿಮ್ಮ ರೇಷನ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡಿ ಕೊಡ್ತಾರೆ ಸ್ನೇಹಿತರೆ. ಹೌದು, ಈ ಒಂದು ವ್ಯಕ್ತಿ ಡೆತ್ ಏನಾಗಿರ್ತಾರೋ ಆ ಒಂದು ವ್ಯಕ್ತಿಯ ಡೆತ್ ಸರ್ಟಿಫಿಕೇಟು ಜೊತೆಗೆ ಇನ್ನುಳಿದಂತ ವ್ಯಕ್ತಿ ಯಾರಾಗ್ತಾರೋ ಮನೆ ಯಜಮಾನಿ ಅಂದ್ರೆ ಈಗಾಗಲೇ ಆ ಒಂದು ವ್ಯಕ್ತಿ ಏನ್ ಡೆತ್ ಆಗಿದಾರೋ ಅವರಿಗೂ ನಿಮಗೂ ಇದುವರೆಗೂ ಇದ್ದಿದ್ದು ಒಂದೇ ರೇಷನ್ ಕಾರ್ಡು. ಓಕೆ, ಆದ್ರೆ ನೀವು ರೇಷನ್ ಕಾರ್ಡ್ನ ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಹಾಗೆ ನಿಮ್ಮ ಒಂದು ಆಧಾರ್ ಕಾರ್ಡು ಅಂದ್ರೆ ಮನೆಯ ಯಜಮಾನಿ ಯಾರಾಗ್ತಾರೋ ಅವರ ಒಂದು ಆಧಾರ್ ಕಾರ್ಡು, ಹಾಗೆ ಡೆತ್ ಸರ್ಟಿಫಿಕೇಟ್, ಆ ಒಂದು ವ್ಯಕ್ತಿ ಏನು ತೀರ್ಕೊಂಡಿದಾರೋ ಅವರ ಡೆತ್ ಸರ್ಟಿಫಿಕೇಟು, ಇಷ್ಟನ್ನು ಕೂಡ ತಗೊಂಡು ಹೋಗಿ ನಿಮ್ಮ ಹತ್ತಿರದ ಈಗಾಗಲೇ ಹೇಳಿರುವಂಥ ಗ್ರಾಮ ಕೇಂದ್ರ, ಹಾಗೆ CSC ಸೆಂಟ್ರು, ಬಾಪೂಜಿ ಸೇವಾ ಕೇಂದ್ರ, ಹಾಗೆ ಬೆಂಗಳೂರುವನ್ನು, ಕರ್ನಾಟಕವನ್ನು, ಇದಿಷ್ಟರಲ್ಲೂ ಕೂಡ ಆಗತ್ತೆ ಸ್ನೇಹಿತರೆ. ತಿದ್ದುಪಡಿ ಮಾಡಿಸ್ಕೊಂಡು ಬರ್ಬೋದು. ಆದ್ರೆ ಇಷ್ಟಕ್ಕೆ ತಿದ್ದುಪಡಿನ ಮಾಡಿಕೊಡೋದಿಲ್ಲ. ಅವರು ಒಂದು ಫಾರ್ಮ್ ನ ಫಿಲ್ ಮಾಡ್ತಾರೆ, ಅಂದ್ರೆ ಆನ್ಲೈನ್ ಅಲ್ಲೇ ಒಂದು ಫಾರ್ಮ್ ನ ಫಿಲ್ ಮಾಡ್ತಾರೆ. ಅಲ್ಲೇ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಗಳಲ್ಲಿ ಏನು ಸಮಸ್ಯೆ ಆಗಿದೆ, ನೆಕ್ಸ್ಟ್ ಏನ್ ಚೇಂಜಸ್ ನ ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲೇ ನಿಮಗೆ ಚೇಂಜಸ್ ನ ಮಾಡಿ ಕೊಡ್ತಾರೆ. ಆದ್ರೆ ನಿಮ್ಮ ಹತ್ತಿರದ ತಾಲೂಕು ಆಫೀಸ್ ಏನಿದೆಯೋ ಅಲ್ಲಿ ಫುಡ್ ಸೆಕ್ಷನ್ ಇರುತ್ತೆ. ಆ ಒಂದು ಫುಡ್ ಸೆಕ್ಷನ್ ಗೆ ಹೋಗಿ ತಿದ್ದುಪಡಿ ಆಗಿರುವಂತಹ ಏನು ಚೇಂಜಸ್ ನ ಮಾಡಿದಿರೋ ಅದನ್ನ ಅಲ್ಲಿ ಡಾಕ್ಯುಮೆಂಟ್ಸ್ ರೂಪದಲ್ಲಿ ಕೇಳ್ತಾರೆ. ಅದೆಲ್ಲದೂ ಒರಿಜಿನಲ್ ಅನ್ನ ಸಬ್ಮಿಟ್ ಮಾಡಬೇಕಾಗತ್ತೆ, ತೋರಿಸಬೇಕಾಗತ್ತೆ. ಸಬ್ಮಿಟ್ ಆದ ನಂತರದಲ್ಲಿ ಸ್ನೇಹಿತರೆ ನಿಮಗೆ ಒಂದಿಷ್ಟು ದಿನ ಟೈಮ್ ಕೇಳ್ತಾರೆ. ಆ ಒಂದಿಷ್ಟು ದಿನದ ಟೈಮಿನ ಒಳಗಾಗಿ ನಿಮ್ಮ ಒಂದು ರೇಷನ್ ಕಾರ್ಡು ತಿದ್ದುಪಡಿಯಾಗಿ ಹೊಸ ರೇಷನ್ ಕಾರ್ಡು ಬರುತ್ತೆ ಸ್ನೇಹಿತರೆ. ಇದಿಷ್ಟು ಪ್ರೊಸೆಸ್ಸು. ಈ ಒಂದು ಪ್ರೊಸೆಸ್ನ ನೀವು ಈಗಲೇ ಮಾಡ್ಕೊಳ್ಬೇಕಾಗತ್ತೆ. ನಮ್ಮ ಮನೆಗೆ ಬರಲಿ, ಈಗಾಗಲೇ ಅಂಗನವಾಡಿ ಟೀಚರ್ಸು ಹಾಗೆ ಆಶಾ ಕಾರ್ಯಕರ್ತೆಯರು ನಮ್ಮ ಮನೆಗೆ ಬರ್ತಾರಲ್ಲ, ಅವಾಗ ತಿದ್ದುಪಡಿ ಮಾಡಿಸ್ಕೊಂಡ್ರೆ ಸಾಕು ಅಂತ ಬಿಟ್ಟು ವೆಯ್ಟ್ನ ಮಾಡ್ತಾ ಇದ್ರೆ ಸ್ನೇಹಿತರೆ, ಆ ಒಂದು ಟೈಮಲ್ಲಿ ನಿಮಗೆ ಬ್ಲಾಕ್ ಆಗುತ್ತೆ. ಮನೆಯ ಯಜಮಾನಿ ಎಲ್ಲಿದ್ದಾರೆ ಅಂತ ಬಿಟ್ಟು ಕೇಳ್ತಾರೆ. ಕುಟುಂಬದ ಯಜಮಾನಿಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಆ ಒಂದು ರೇಷನ್ ಕಾರ್ಡನ್ನ ಕ್ಯಾನ್ಸಲ್ ಮಾಡ್ತಾರೆ. ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಗೆ ನಿಮಗೆ ಏನು ಹಣ ಬರ್ತಾ ಇತ್ತು ಅದೆಲ್ಲದೂ ಕೂಡ ಬ್ಲಾಕ್ ಆಗುತ್ತೆ. ಅಲ್ಲಿ ಅವರು ತಿದ್ದುಪಡಿ ಮಾಡೋದಿಲ್ಲ. ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡೋದಕ್ಕೆ ಅವರು ಬಂದಿರೋದಲ್ಲ, ಗೃಹಲಕ್ಷ್ಮಿ ವೆರಿಫಿಕೇಶನ್ಗೋಸ್ಕರ ನಿಮ್ಮ ಮನೆಗೆ ಬಂದಿರುವಂಥದ್ದು. ಹಾಗಾಗಿ ನೀವು ಗೃಹಲಕ್ಷ್ಮಿ ವೆರಿಫಿಕೇಶನ್ ಬರೋದಕ್ಕಿಂತ ಮುಂಚೆ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಕರೆಕ್ಟಾಗಿ ಇಟ್ಕೊಳ್ಳಿ. ಇನ್ನೂ ಕೂಡ ಅವರು ಹೊರಡ್ತಾರೆ ಸದ್ಯದಲ್ಲೇ, ಮುಂದಿನ ತಿಂಗಳಲ್ಲಿ ಹೊರಡುವ ಚಾನ್ಸಸ್ ಇದೆ ಸ್ನೇಹಿತರೆ. ಈಗಾಗಲೇ ಆಶಾ ಕಾರ್ಯಕರ್ತೆಯರು ಹಾಗೆ ಅಂಗನವಾಡಿ ಟೀಚರ್ಸ್ಗಳಿಗೆ ಮಾಹಿತಿ ಸಿಕ್ಕಾಗಿದೆ. ಸೊ ಮುಂದಿನ ತಿಂಗಳಲ್ಲಿ ಬರ್ತಾರೆ. ಈಗಾಗಲೇ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ನಡೀತಾ ಇದೆ, ಸದ್ಯದಲ್ಲೇ ಬರ್ತಾರೆ. ಬಂದ ತಕ್ಷಣ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ, ಸರಿಯಾಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಬಂದಾಗತ್ತೆ. ಅದಾದ್ಮೇಲೆ ನೀವೆಲ್ಲದನ್ನು ಸರಿ ಮಾಡಿಕೊಂಡು ಮತ್ತೆ ಅರ್ಜಿ ಹಾಕೋದಕ್ಕೆ ಯಾವಾಗ ಅವಕಾಶ ಕೊಡ್ತಾರೋ ಗೊತ್ತಿಲ್ಲ. ಸೊ ಅಲ್ಲಿಗೆ ನಿಮ್ಗೆ ಇನ್ನೊಂದು 3-4 ತಿಂಗಳು ಟೈಮ್ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಈಗಲೇ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಸರಿ ಮಾಡ್ಕೊಂಡು ಬನ್ನಿ. ಓಕೆ, ಇದಿಷ್ಟು ಆಯಿತು. ಎರಡನೇ ಡಾಕ್ಯುಮೆಂಟ್ಸ್ ಏನು ಅಂತ ಹೇಳಿದ್ರೆ, ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡು ಕಡ್ಡಾಯವಾಗಿ ಲಿಂಕ್ ಆಗಿರಬೇಕು. ಕೆಲವೊಬ್ಬೊಬ್ರದ್ದು KYC ಆಗಿರೋದಿಲ್ಲ. ಸಾಕಷ್ಟು ಬಾರಿ ನಾನು ವಿಡಿಯೋ ಮಾಡಿ ತಿಳಿಸಿದ್ದೀನಿ KYCನ ಕಂಪಲ್ಸರಿಯಾಗಿ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು. KYC ಏನಂತ ಹೇಳಿದ್ರೆ, ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ನಿಮ್ಮ ಒಂದು ಆಧಾರ್ ಕಾರ್ಡು, ಕುಟುಂಬದ ಎಲ್ಲರೂ ಸದಸ್ಯರಾಗಿರ್ಬೋದು, ಯಜಮಾನಿ ಆಗಿರ್ಬೋದು, ಯಜಮಾನ ಆಗಿರ್ಬೋದು, ಪ್ರತಿಯೊಬ್ಬರ ಆಧಾರ್ ಕಾರ್ಡು ಲಿಂಕ್ ಆಗಿರಲೇಬೇಕಾಗತ್ತೆ. ಸೊ ಈಗಲೇ ಲಿಂಕನ್ನು ಮಾಡಿಸ್ಕೊಳ್ಳಿ. ಬೈ ಚಾನ್ಸ್ ಲಿಂಕ್ ಆಗಿಲ್ಲ ಅಂತ ಹೇಳಿದ್ರೆ ನಿಮಗೆ ನಿಮ್ಮ ಒಂದು ರೇಷನ್ ಅಂಗಡಿಯಲ್ಲೇ ಚೆಕ್ ಮಾಡಿ ಹೇಳ್ತಾರೆ. ಇಲ್ಲ ನಿಮ್ಮ ಹತ್ತಿರದ ಗ್ರಾಮ ಕೇಂದ್ರಗಳಲ್ಲೂ ಕೂಡ ಇದನ್ನು ಚೆಕ್ ಮಾಡಿ ತಿಳಿಸ್ತಾರೆ. ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂತ ಹೇಳಿದ್ರೆ ಅಲ್ಲೇ ಲಿಂಕ್ ಮಾಡಿ ಕೊಡ್ತಾರೆ ಸ್ನೇಹಿತರೆ. ಹಾಗೆ ಆಧಾರ್ ಕಾರ್ಡ್ಗೆ ಫೋನ್ ನಂಬರ್ ಕಡ್ಡಾಯವಾಗಿ ಲಿಂಕ್ ಆಗಿರಲೇಬೇಕಾಗತ್ತೆ. ನೀವು ಯಾವುದೋ ಒಂದು ನಂಬರ್ ಕೊಡೋದು, ಯಾವುದೋ ಒಂದು ಮೊಬೈಲ್ ನಂಬರ್ ನಿಮ್ಮ ಹತ್ರ ಇರೋದು, ಅದನ್ನು ಚೇಂಜಸ್ನ ಈಗಲೇ ಮಾಡ್ಕೊಳ್ಳಿ. ಪೋಸ್ಟ್ ಆಫೀಸಲ್ಲೂ ಕೂಡ ಮಾಡಿಕೊಡ್ತಾರೆ, ಕೆಲವೊಂದು ಬ್ಯಾಂಕ್ಗಳಲ್ಲೂ ಕೂಡ ಮಾಡಿಕೊಡ್ತಾರೆ ಚೇಂಜಸ್ನ, ಹಾಗೆ ತಾಲೂಕು ಆಫೀಸ್ನಲ್ಲೂ ಕೂಡ ಮಾಡಿಕೊಡ್ತಾರೆ ಸ್ನೇಹಿತರೆ. ಫೋನ್ ನಂಬರ್ ಲಿಂಕು ಜಸ್ಟ್ 1 ದಿನದ ಒಳಗಾಗಿ ನಿಮಗೆ ಈಸಿಯಾಗಿ ಆಗುತ್ತೆ. 70 ರೂಪಾಯಿ ಏನೋ ತಗೊಳ್ತಾರೆ ಅಷ್ಟೇ, ನಿಮಗೆ ಜಾಸ್ತಿ ಅಮೌಂಟು ಕೂಡ ಆಗೋದಿಲ್ಲ. ಈಗಲೇ ನಾಳೆನೇ ಹೋಗಿ ನೀವು ಚೇಂಜಸ್ನ ಮಾಡ್ಕೊಳ್ಳಿ. ಹಾಗೆಯೇ ಬ್ಯಾಂಕ್ ಅಕೌಂಟಿಗೆ ಫೋನ್ ನಂಬರ್ ಕಡ್ಡಾಯವಾಗಿ ಲಿಂಕ್ ಆಗಿರಲೇಬೇಕಾಗತ್ತೆ. ಅದು ಕೂಡ ನಿಮ್ಮ ಹತ್ರ ಇರಬೇಕಾಗತ್ತೆ. ಆ ಒಂದು ಮೊಬೈಲ್ ನಂಬರು ನಿಮ್ಮ ಹತ್ರ ಇರಲೇಬೇಕಾಗತ್ತೆ. ಹಾಗೆಯೇ 5ನೇ ಡಾಕ್ಯುಮೆಂಟ್ಸ್ ಬಂದು ಸ್ನೇಹಿತರೆ, ನಿಮ್ಮ ಬ್ಯಾಂಕ್ ಅಕೌಂಟು ಆಕ್ಟಿವ್ ಇರಲೇಬೇಕಾಗತ್ತೆ. ಕೆಲವೊಬ್ಬೊಬ್ಬರು ಬ್ಯಾಂಕ್ ಅಕೌಂಟ್ನ ಮಾಡಿಸಿರ್ತೀರ, ಆದರೆ ಆ ಒಂದು ಬ್ಯಾಂಕ್ ಅಕೌಂಟಿಗೆ ₹1 ಹಣ ಕೂಡ ಹಾಕಿರೋದಿಲ್ಲ. ಏನಾದರೂ ಬಂದರೆ ಆ ಒಂದು ಹಣನ ಡ್ರಾ ಮಾಡ್ಕೊಂಡು ಬರೋದು ಬಿಟ್ಟರೆ ಅದು ಆಕ್ಟಿವ್ ಇದೆಯಾ, ಡಿಆಕ್ಟಿವ್ ಆಗಿದೆಯಾ ಅದು ಯಾವುದೂ ಕೂಡ ನೋಡೋದಿಲ್ಲ. ಪ್ರತಿ ವರ್ಷ ಮೇಂಟೆನೆನ್ಸ್ ಚಾರ್ಜು ಹಾಗೆ SMS ಚಾರ್ಜು ಅಂತ ಹೇಳ್ಬಿಟ್ಟು ಕಟ್ ಮಾಡ್ತಾನೆ ಇರ್ತಾರೆ. ಅಮೌಂಟು ATM ಚಾರ್ಜು ಇದೆಲ್ಲದೂ ಕೂಡ ಕಟ್ ಆಗ್ತಾ ಇರುತ್ತೆ.
ಸೊ ನಿಮ್ಮ ಹತ್ರ 1000 ರೂಪಾಯಿ ಇದೆ ನಿಮ್ಮ ಅಕೌಂಟಲ್ಲಿ ಅಂತ ಹೇಳಿದ್ರೆ ಅದು ಮೈನಸ್ ಆಗ್ತಾನೆ ಇರುತ್ತೆ. ಮೈನಸ್ ಆಗಿ ಲಾಸ್ಟಿಗೆ 1000 ರೂಪಾಯಿನೂ ಮೈನಸ್ ಆಗಿ ನೀವೇ ಕಟ್ಟಬೇಕಾಗಿರೋ ಪರಿಸ್ಥಿತಿ ಕೂಡ ಬಂದಿರುತ್ತೆ. ಸೊ ಅದನ್ನು ಸರಿ ಮಾಡ್ಕೊಳ್ಳಿ. ಕೆಲವೊಬ್ಬೊಬ್ಬರ ಈ ರೀತಿ ಅಕೌಂಟು ಆಗಿ ಬ್ಲಾಕ್ ಆಗಿರೋ ಚಾನ್ಸಸ್ ಕೂಡ ಇರುತ್ತೆ. ಸೊ ನಿಮಗೆ ಯಾವುದೇ ಒಂದು ಹಣ ಕೂಡ ನಿಮ್ಮ ಅಕೌಂಟಿಗೆ ಬರದೇ ಇರೋ ರೀತಿ ಬ್ಲಾಕ್ ಮಾಡಿರ್ತಾರೆ. ಈಗಲೇ ಹೋಗಿ ನಿಮ್ಮ ಅಕೌಂಟು ಸರಿ ಇದೆಯಾ ಇಲ್ವಾ ಅಂತೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಇದಿಷ್ಟು ಈ ಒಂದು 5 ಡಾಕ್ಯುಮೆಂಟ್ಸ್ಗಳನ್ನು ನೀವು ಪರ್ಫೆಕ್ಟಾಗಿ ಇಟ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಕೂಡ ಬರೋದಿಲ್ಲ. ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣದಲ್ಲಿ ಯಾವ ಸಮಸ್ಯೆ ಕೂಡ ಆಗೋದಿಲ್ಲ. ಕಂಟಿನ್ಯೂ ಆಗಿ ನಿಮಗೆ ಹಣ ಬರ್ತಾ ಹೋಗುತ್ತೆ. ಇದುವರೆಗೂ ಯಾವ ರೀತಿಯಾಗಿ ಹಣ ಬರ್ತಾ ಇತ್ತು ಅದೇ ರೀತಿಯಾಗಿ ಕಂಟಿನ್ಯೂ ಆಗಿ ನಿಮಗೆ ಹಣ ಬರ್ತಾ ಹೋಗುತ್ತೆ ಸ್ನೇಹಿತರೆ. ಓಕೆ, ಈ 5 ದಾಖಲಾತಿಗಳಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ಈಗಲೇ ಸರಿ ಮಾಡಿಸ್ಕೊಳ್ಳಿ ಸ್ನೇಹಿತರೆ. ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಅಥವಾ ಏನಾದರೂ ಡೌಟ್ಸ್ ಇದೆ ಅಂತ ಹೇಳಿದ್ರೆ ದಯವಿಟ್ಟು ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಹಾಗೆಯೇ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.